ಅರಣ್ಯಕಾಂಡ ಅಧ್ಯಾಯ 4. ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಲೇವಿಯರೊಳಗೆ ಕೆಹಾತ್ಯರಲ್ಲಿ ಯಾರು 30ರಿಂದ 50 ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಸೇವಕ ಮಂಡಲಿಗೆ ಸೇರತಕ್ಕವರಾಗಿದ್ದಾರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು. ದೇವದರ್ಶನದ ಗುಡಾರದ ವಿಷಯದಲ್ಲಿ ಕೆಹಾತ್ಯರು ಮಾಡಬೇಕಾದ ಕೆಲಸ ಯಾವುದೆಂದರೆ, ಅವರು ಮಹಾಪರಿಶುದ್ಧ ವಸ್ತುಗಳನ್ನು ನೋಡಿಕೊಳ್ಳಬೇಕು. ದಂಡು ಹೊರಡುವಾಗ ಆರೋನನು ಅವನ ಮಕ್ಕಳು ಒಳಗೆ ಬಂದು ಮಹಾಪವಿತ್ರ ಸ್ಥಾನವನ್ನು ಮರೆಮಾಡುವ ತೆರೆಯನ್ನು ಇಳಿಸಿ ಅದರಿಂದ ಆಜ್ಞಾಶಾಸನಗಳ ಮಂಜೂಷವನ್ನು ಮುಚ್ಚಿಬಿಟ್ಟು ಅದರ ಮೇಲೆ ಕಡಲು ಹಂದಿಯ ತೊಗಲನ್ನು ನೀಲಿ ಬಟ್ಟೆಯನ್ನು ಹೊದಿಸಿ ಮಂಜೂಷದ ಬಳೆಗಳಲ್ಲಿ ಹೊರುವ ಕೋಲುಗಳನ್ನು ಸೇರಿಸಬೇಕು. ಬಳಿಕ ಅವರು ಯೆಹೋವನ ಸಮ್ಮುಖದಲ್ಲಿರುವ ಮೇಜಿನ ಮೇಲೆ ನೀಲಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಮೇಜಿಗೆ ಸೇರಿದ ಹರಿವಾಣಗಳನ್ನು, ಧೂಪಾರತಿಗಳನ್ನು, ಹೂಜೆಗಳನ್ನು, ಪಾನದ್ರವ್ಯಾರ್ಪಣೆಯ ಬಟ್ಟಲುಗಳನ್ನು ಇಡಬೇಕು. ಯಾವಾಗಲೂ ಇರಬೇಕಾದ ರೊಟ್ಟಿಗಳು ಅದರ ಮೇಲೆ ಇರಬೇಕು. ಅವೆಲ್ಲವುಗಳ ಮೇಲೆ ಅವರು ರಕ್ತವರ್ಣದ ಬಟ್ಟೆಯನ್ನು ಹಾಸಿ ಕಡಲು ಹಂದಿಯ ತೊಗಲನ್ನು ಹೊದಿಸಿ ಹೊರುವ ಕೋಲುಗಳನ್ನು ಸೇರಿಸಬೇಕು. ಆಮೇಲೆ ಅವರು ದೀಪಸ್ತಂಭವನ್ನು, ಅದಕ್ಕೆ ಸಂಬಂಧಪಟ್ಟ ಹಣತೆಗಳನ್ನು, ಕತ್ತರಿಗಳನ್ನು, ದೀಪದ ಕುಡಿ ತೆಗೆಯುವ ಬಟ್ಟಲುಗಳನ್ನು, ಎಣ್ಣೆಯ ಪಾತ್ರೆಗಳನ್ನು ನೀಲಿ ಬಟ್ಟೆಯಿಂದ ಮುಚ್ಚಿಬಿಟ್ಟು ಅದಕ್ಕೂ ಅದರ ಎಲ್ಲ ಉಪಕರಣಗಳಿಗೂ ಕಡಲು ಹಂದಿಯ ತೊಗಲನ್ನು ಹೊದಿಸಿ ಅವುಗಳನ್ನು ಅಡ್ಡದಂಡಕ್ಕೆ ಕಟ್ಟಬೇಕು. ತರುವಾಯ ಅವರು ಬಂಗಾರದ ವೇದಿಯ ಮೇಲೆ ನೀಲಿ ಬಟ್ಟೆಯನ್ನು ಹಾಸಿ ಕಡಲು ಹಂದಿಯ ತೊಗಲನ್ನು ಹೊದಿಸಿ ಹೊರುವ ಕೋಲುಗಳನ್ನು ಹಾಕಬೇಕು. ದೇವಸ್ಥಾನದ ಸೇವೋಪಕರಣಗಳನ್ನೆಲ್ಲ ನೀಲಿ ಬಟ್ಟೆಯಲ್ಲಿ ಇಟ್ಟು ಕಡಲು ಹಂದಿಯ ತೊಗಲನ್ನು ಹೊದಿಸಿ ಅಡ್ಡದಂಡಕ್ಕೆ ಕಟ್ಟಬೇಕು. ಆಗ ಅವರು ಯಜ್ಞವೇದಿಯ ಬೂದಿಯನ್ನು ತೆಗೆದುಬಿಟ್ಟು ಆ ವೇದಿಯ ಮೇಲೆ ಧೂಮ್ರವರ್ಣದ ಬಟ್ಟೆಯನ್ನು ಹಾಸಿ ಅದಕ್ಕೆ ಸಂಬಂಧಪಟ್ಟ ಅಗ್ಗಿಷ್ಟಿಗೆಗಳು, ಮುಳ್ಳುಗಳು, ಸಲಿಕೆಗಳು, ಬೋಗುಣಿಗಳು ಮುಂತಾದ ಉಪಕರಣಗಳನ್ನೆಲ್ಲ ಮೇಲೆ ಇಟ್ಟು ಕಡಲು ಹಂದಿಯ ತೊಗಲನ್ನು ಹೊದಿಸಿ ಹೊರುವ ಕೋಲುಗಳನ್ನು ಹಾಕಬೇಕು. ದಂಡು ಹೊರಡುವ ಕಾಲದಲ್ಲಿ ಆರೋನನು ಅವನ ಮಕ್ಕಳು ದೇವಸ್ಥಾನದ ಎಲ್ಲ ಸಾಮಾನುಗಳನ್ನು ಮುಚ್ಚಿ ಸಿದ್ಧ ಮಾಡಿದ ನಂತರ ಕೆಹಾತ್ಯರು ಅವುಗಳನ್ನು ಹೊರುವುದಕ್ಕೆ ಬರಬೇಕು. ಇವರು ದೇವಸ್ಥಾನದ ಸಾಮಾನುಗಳನ್ನು ಮುಟ್ಟಬಾರದು, ಮುಟ್ಟಿದರೆ ಸತ್ತಾರು. ದೇವದರ್ಶನದ ಗುಡಾರದ ಸಾಮಾನುಗಳಲ್ಲಿ ಕೆಹಾತ್ಯರು ಹೊರಬೇಕಾದವುಗಳು ಇವೇ: ಮಹಾಯಾಜಕ ಆರೋನನ ಮಗನಾದ ಎಲ್ಲಾಜಾರನು ದೀಪದ ಎಣ್ಣೆಯನ್ನು, ಪರಿಮಳ ಧೂಪವನ್ನು, ನಿತ್ಯವಾಗಿ ನೈವೇದ್ಯ ಮಾಡುವ ಧಾನ್ಯ ದ್ರವ್ಯವನ್ನು, ಅಭಿಷೇಕ ತೈಲವನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳಬೇಕು. ಅದಲ್ಲದೆ ದೇವದರ್ಶನದ ಗುಡಾರದ ಎಲ್ಲ ಭಾಗಗಳು, ಅದರಲ್ಲಿಯೂ ಅದರ ಪಾತ್ರೆಗಳಲ್ಲಿಯೂ ಇರುವ ಸಮಸ್ತ ವಸ್ತುಗಳು ಅವನ ಮೇಲ್ವಿಚಾರಣೆಯಲ್ಲಿರಬೇಕು. ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ್ದೇನೆಂದರೆ, ಕೆಹಾತ್ಯರ ಗೋತ್ರ ಕುಟುಂಬಗಳವರು ಲೇವಿಯರೊಳಗೆ ಉಳಿಯದೆ ನಾಶವಾಗುವುದಕ್ಕೆ ಆಸ್ಪದ ಕೊಡಬೇಡಿರಿ. ಅವರು ಮಹಾಪರಿಶುದ್ಧ ವಸ್ತುಗಳ ಹತ್ತಿರಕ್ಕೆ ಬರುವಾಗ ಸಾಯದಂತೆ ನೀವು ಅವರ ವಿಷಯದಲ್ಲಿ ಮಾಡಬೇಕಾದದ್ದೇನೆಂದರೆ, ಆರೋನನು ಅವನ ಮಕ್ಕಳು ಒಳಗೆ ಬಂದು ಅವರವರ ಕೆಲಸಗಳನ್ನು, ಅವರವರ ಹೊರೆಗಳನ್ನು ಗೊತ್ತು ಮಾಡಬೇಕು. ಕೆಹಾತ್ಯರೇ ಒಳಗೆ ಬಂದು ಒಂದು ಕ್ಷಣವಾದರೂ ಆ ಪರಿಶುದ್ಧ ವಸ್ತುಗಳನ್ನು ನೋಡಬಾರದು, ನೋಡಿದರೆ ಸತ್ತಾರು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಗೇರ್ಷೋನ್ಯರಲ್ಲಿ ಯಾರು 30ರಿಂದ 50 ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಸೇವಕ ಮಂಡಲಿಗೆ ಸೇರತಕ್ಕವರಾಗಿದ್ದಾರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು. ಪರಿಚರ್ಯ ಮಾಡುವುದರಲ್ಲಿಯೂ ಹೊರೆಗಳನ್ನು ಹೊರುವುದರಲ್ಲಿಯೂ ಗೇರ್ಷೋನ್ಯರು ಮಾಡಬೇಕಾದ ಸೇವೆ ಯಾವುದೆಂದರೆ, ಅವರು ದೇವದರ್ಶನದ ಗುಡಾರದ ಬಟ್ಟೆಗಳನ್ನು ಹೊರಬೇಕು. ಅಂದರೆ ಗುಡಾರವು, ಅದರ ಹೊದಿಕೆಯು, ಅದರ ಮೇಲಣ ಕಡಲು ಹಂದಿಯ ತೊಗಲಿನ ಹೊದಿಕೆಯು, ದೇವದರ್ಶನದ ಗುಡಾರದ ಬಾಗಿಲಿನ ಪರದೆಯು, ಗುಡಾರದ ಮತ್ತು ಯಜ್ಞವೇದಿಯ ಸುತ್ತಣ ಅಂಗಳದ ತೆರೆಗಳು, ಅದರ ಬಾಗಿಲಿನ ಪರದೆಯು, ಹಗ್ಗಗಳು, ಎಲ್ಲ ಉಪಕರಣಗಳು ಇವುಗಳನ್ನು ಹೊರಬೇಕು. ಮತ್ತು ಇವುಗಳಿಗೆ ಸಂಬಂಧಪಟ್ಟ ಎಲ್ಲ ಕೆಲಸವನ್ನು ಅವರು ಮಾಡಬೇಕು. ಗೇರ್ಷೋನ್ಯರು ಹೊರೆ ಹೊರುವುದರಲ್ಲಿಯೂ ಬೇರೆ ಪರಿಚರ್ಯ ಮಾಡುವುದರಲ್ಲಿಯೂ ಆರೋನನ ಮತ್ತು ಅವನ ಮಕ್ಕಳ ಅಪ್ಪಣೆ ಪ್ರಕಾರವೇ ನಡೆಯಬೇಕು.
ನೀವೇ ಹೊರೆಗಳನ್ನು ಗೊತ್ತು ಮಾಡಿ ಅವರವರ ವಶಕ್ಕೆ ಕೊಡಬೇಕು. ದೇವದರ್ಶನದ ಗುಡಾರದ ವಿಷಯದಲ್ಲಿ ಗೇರ್ಷೋನ್ಯರು ಮಾಡಬೇಕಾದ ಕೆಲಸ ಇದೆ. ಮಹಾಯಾಜಕನಾದ ಆರೋನನ ಮಗನಾದ ಈತಾಮಾರನು ಅವರ ಮೇಲ್ವಿಚಾರಣೆ ಮಾಡಬೇಕು. ನೀನು ಮೆರಾರೀಯರಲ್ಲೂ ಯಾರು 30ರಿಂದ 50 ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಸೇವಕ ಮಂಡಳಿಗೆ ಸೇರತಕ್ಕವರಾಗಿದ್ದಾರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು. ದೇವದರ್ಶನದ ಗುಡಾರದ ವಿಷಯದಲ್ಲಿ ಅವರು ಮಾಡಬೇಕಾದ ಕೆಲಸ ಯಾವುದೆಂದರೆ, ಅವರು ಗುಡಾರದ ಚೌಕಟ್ಟುಗಳನ್ನು, ಅಗುಳಿಗಳನ್ನು, ಕಂಬಗಳನ್ನು, ಗದ್ದಿಗೆ ಕಲ್ಲುಗಳನ್ನು, ಅಂಗಳದ ಕಂಬಗಳನ್ನು, ಇವುಗಳ ಗದ್ದಿಗೆ ಕಲ್ಲುಗಳನ್ನು, ಗೂಟಗಳನ್ನು, ಹಗ್ಗಗಳನ್ನು, ಎಲ್ಲ ಉಪಕರಣಗಳನ್ನು ಹೊರಬೇಕು. ಇವುಗಳಿಗೆ ಸಂಬಂಧಪಟ್ಟ ಎಲ್ಲ ಕೆಲಸವನ್ನು ಅವರು ಮಾಡಬೇಕು. ಅವರವರ ಹೊರೆಗಳನ್ನೆಲ್ಲ ನೀವು ಹೆಸರು ಹೇಳಿ ಗೊತ್ತು ಮಾಡಬೇಕು. ದೇವದರ್ಶನದ ಗುಡಾರದ ವಿಷಯದಲ್ಲಿ ಮೆರಾರೀಯರು ಮಾಡಬೇಕಾದ ಕೆಲಸ ಇದೆ. ಅವರು ಮಹಾಯಾಜಕ ಆರೋನನ ಮಗನಾದ ಈತಾಮಾರನ ಕೈ ಕೆಳಗೆ ಅದನ್ನು ನಡೆಸಬೇಕು. ಮೋಶೆ ಆರೋನರು, ಸಮೂಹದ ಪ್ರಧಾನರು, ಕೆಹಾತ್ಯರಲ್ಲಿ ಯಾರು 30ರಿಂದ 50 ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಸೇವಕ ಮಂಡಳಿಗೆ ಸೇರತಕ್ಕವರಾಗಿದ್ದಾರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಿದರು. ಅವರಲ್ಲಿ ಕುಟುಂಬಗಳ ಪ್ರಕಾರ ಲೆಕ್ಕಿಸಲ್ಪಟ್ಟವರು 2750 ಮಂದಿ. ಯೆಹೋವನು ಮೋಶೆಗೆ ಕೊಟ್ಟ ಅಪ್ಪಣೆಯ ಮೇರೆಗೆ ಮೋಶೆ ಆರೋನರು ಕೆಹಾತ್ಯರನ್ನು ಲೆಕ್ಕಿಸಲಾಗಿ ಅವರಲ್ಲಿ ದೇವದರ್ಶನದ ಗುಡಾರದ ಕೆಲಸವನ್ನು ಮಾಡತಕ್ಕವರು ಇಷ್ಟೇ ಜನ. ಗೇರ್ಷೋನ್ಯರಲ್ಲಿ 30ರಿಂದ 50 ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಕೆಲಸಕ್ಕೆ ಸೇರಿದವರೆಂದು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಲ್ಪಟ್ಟವರು 2630 ಮಂದಿ. ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆ ಆರೋನರು ಅವರನ್ನು ಲೆಕ್ಕಿಸಲಾಗಿ ಅವರಲ್ಲಿ ದೇವದರ್ಶನದ ಗುಡಾರದ ಕೆಲಸವನ್ನು ಮಾಡತಕ್ಕವರು ಇಷ್ಟೇ ಜನ. ಮೆರಾರೀಯರಲ್ಲಿ 30ರಿಂದ 50 ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಕೆಲಸಕ್ಕೆ ಸೇರಿದವರೆಂದು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಲ್ಪಟ್ಟವರು 3200 ಮಂದಿ. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ ಪ್ರಕಾರ ಮೋಶೆ ಆರೋನರು ಮೆರಾರೀಯರನ್ನು ಲೆಕ್ಕಿಸಲಾಗಿ ಅವರ ಸಂಖ್ಯೆ ಇಷ್ಟೇ. ಮೋಶೆ ಆರೋನರು ಇಸ್ರಾಯೇಲ್ಯರ ಪ್ರಧಾನರು ಲೇವಿಯರಲ್ಲಿ 30ರಿಂದ 50 ವರ್ಷದವರೆಗೂ ವಯಸ್ಸುಳ್ಳವರನ್ನು, ಅಂದರೆ ದೇವದರ್ಶನದ ಗುಡಾರದ ಪರಿಚರ್ಯವನ್ನು ಮಾಡಲು ಅದರ ಹೊರೆಗಳನ್ನು ಹೊರಲು ತಕ್ಕವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಲಾಗಿ ಅವರ ಒಟ್ಟು ಸಂಖ್ಯೆ 8580. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ ಮೇರೆಗೆ ಅವನಿಂದ ಪ್ರತಿಯೊಬ್ಬನಿಗೆ ಅವನವನ ಕೆಲಸವು ಹೊರೆಯು ಗೊತ್ತು ಮಾಡಲ್ಪಟ್ಟಿತು. ಹೀಗೆ ಯೆಹೋವನ ಆಜ್ಞೆಯ ಮೇರೆಗೆ ಲೆಕ್ಕವಾಯಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಅರಣ್ಯಕಾಂಡ 4ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 4. ಯೆರೆಮೀಯ 48:10 ಕರ್ತನು ನೇಮಿಸಿದ ಕೆಲಸವನ್ನು ಅಥವಾ ಸೇವೆಯನ್ನು ಆಲಸ್ಯವಾಗಿ ಮಾಡುವಂಥವನು ಶಾಪಗ್ರಸ್ತನಾಗಲಿ. ಯೆರೆಮೀಯ 48:10. ದೇವರು ಸೇವೆ ಮಾಡಿದರೆ ಶಾಪನ? ಯೆರೆಮೀಯನು ಆ ರೀತಿಯಾಗಿ ಹೇಳ್ತಾನೆ ರೀ. ಕರ್ತನು ನೇಮಿಸಿದ ಕೆಲಸವನ್ನು ಮಾಡುವಂಥವನು ಶಾಪಗ್ರಸ್ತನು. ಆದರೆ ಯಾವ ರೀತಿಯಾಗಿ ಮಾಡುವಾತನು? ಆಲಸ್ಯದಿಂದ ಮಾಡುವಾತನು ಶಾಪಗ್ರಸ್ತನು. ಇನ್ನೊಂದು ಭಾಷಾಂತರದಲ್ಲಿ ಜೆರುಸಲೇಮ್ ಬೈಬಲ್ನಲ್ಲಿ ಈ ರೀತಿಯಾಗಿದೆ, ಕರ್ತನು ನೇಮಿಸಿದ ಸೇವೆಯನ್ನು ಅರ್ಧ ಮನಸ್ಸಿನಿಂದ ಮಾಡುವಂಥವನು ಶಾಪಗ್ರಸ್ತನಾಗಲಿ ಅಂತ. ಆದ ಕಾರಣ ದೇವ್ರ ಸೇವೆ ಮಾಡುವಂಥದ್ದು ಭಾಳ ದೊಡ್ಡ ಭಾಗ್ಯ. ಆದರೆ ಅರ್ಧ ಮನಸ್ಸಿನಿಂದ, ಆಲಸ್ಯ ಮನಸ್ಸಿನಿಂದ ನಾವು ಮಾಡೋದಾದರೆ ಅದರಿಂದ ನಮಗೆ ಆಶೀರ್ವಾದ ಬರೋದಿಲ್ಲ, ಅದರಿಂದ ಹಾನಿ, ಆತ್ಮಿಕ ಹಾನಿ. ಸರಿ, ಇಲ್ಲಿ ಕೂಡ ಅದನ್ನು ನಾವು ನೋಡುವಾಗ ಈ ಅರಣ್ಯಕಾಂಡ 4ನೇ ಅಧ್ಯಾಯದಲ್ಲಿ ದೇವರು 30ರಿಂದ 50 ವಯಸ್ಸಿನವರನ್ನು ಲೆಕ್ಕಿಸು ಎಂಬುದಾಗಿ
ಹೇಳ್ತಾನೆ. ಅದರಲ್ಲಿ ಲೇವಿಯರಲ್ಲಿ ಯಾರ್ಯಾರು 30ರಿಂದ 50 ವರ್ಷದವರಾಗಿದ್ದಾರೆ ಅಂಥವರು ಅವರನ್ನು ಎಣಿಸುವಂಥ. ಮೊದಲು ದೇವರು ಎಣಿಸಿದ್ದು 1 ತಿಂಗಳು ಗಂಡು ಮಗುವಿನ ಅಂತ 33ನೇ ಅಧ್ಯಾಯದಲ್ಲಿ ನೋಡುವಾಗ 1 ವಯಸ್ಸಿನ, ಭಾಳ ಆಶ್ಚರ್ಯ ಅಲ್ವಾ? ಅದರ ಬಗ್ಗೆ ನಾನು ನಿಮಗೋಸ್ಕರವಾಗಿ ಓದ್ತೇನೆ. 3ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ, ಯೆಹೋವನು ಸೀನಾಯಿ ಅರಣ್ಯದಲ್ಲಿ ಮೋಶೆಗೆ, ನೀನು ಲೇವಿಯರಲ್ಲಿ 1 ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರನ್ನೆಲ್ಲ ಲೆಕ್ಕಿಸಬೇಕು. 1 ವಯಸ್ಸಿನಿಂದ ಅಂತಲ್ಲ, 1 ತಿಂಗಳು ವಯಸ್ಸಿನಿಂದ ಎಣಿಸ್ಬೇಕು. ಈಗ ಈ 4ನೇ ಅಧ್ಯಾಯದಲ್ಲಿ ಸ್ವಲ್ಪ ಬೇರೆ. ಏನದು? 30ರಿಂದ 50 ವರ್ಷದವರೆಗೆ ವಯಸ್ಸುಳ್ಳವರಿಗೆ ಅವರನ್ನು ಲೆಕ್ಕಿಸು ಅಂತ ಹೇಳ್ತಾರೆ. ಅಂದರೆ ದೇವ್ರ ಸೇವೆಯನ್ನು ಮಾಡುವಾಗ, ದೇವದರ್ಶನ ಗುಡಾರ ಸೇವೆ ಅಥವಾ ದೇವ್ರ ಸೇವೆಯನ್ನು ಮಾಡುವಾಗ ಸುಮಾರು 30 ವರ್ಷ ಅಂತ ಹೇಳ್ಬಿಟ್ಟು. ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದು ಯಾವುದಂತ ಹೇಳಿದ್ರೆ, ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 23ನೇ ವಚನದಲ್ಲಿ, ಯೇಸು ದೀಕ್ಷಾಸ್ನಾನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ತೆಗೆದುಕೊಂಡಾಗ ಆಕಾಶವು ತೆರೆಯಿತು ಮತ್ತು ಪರಲೋಕ ತೆರೆದ ಮೇಲೆ ಪವಿತ್ರಾತ್ಮ ದೇಹಕಾರವಾಗಿ ಆತನ ಮೇಲೆ ಇಳಿದು ಬಂದನು. ನೀನು ನನಗೆ ಪ್ರಿಯನಾಗಿರುವ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂಬ ಆಕಾಶವಾಣಿ ಆಯಿತು. 23ನೇ ವಚನ, ಯೇಸು ಸುಮಾರು 30 ವಯಸ್ಸು ಉಳ್ಳವನಾಗಿರುವಾಗ ಆತನ ಸೇವೆ ಪ್ರಾರಂಭಿಸ್ತಾನೆ. ಬಹುಶಃ ಅರಣ್ಯಕಾಂಡ 4ನೇ ಅಧ್ಯಾಯದಲ್ಲಿ ಇರುವಂಥ ಈ ಒಂದು ಯಾಜಕ ಉದ್ಯೋಗ ಅಥವಾ ದೇವ್ರ ಸೇವೆಯನ್ನು ಮಾಡುವಂಥ ವಯಸ್ಸು ಪ್ರಕಾರವಾಗಿ ಆತನು 30 ವಯಸ್ಸಿನಿಂದ ಸೇವೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಯಾಕಂತ ಹೇಳಿದ್ರೆ ಯಹೂದಿಗಳಲ್ಲಿ ವಯಸ್ಸು, ಸ್ಥಳ ಇವೆಲ್ಲ ಭಾಳ ಪ್ರಾಮುಖ್ಯ. ಈಗ 4ನೇ ಅಧ್ಯಾಯದಲ್ಲಿ ನಾವು ನೋಡೋಣ್ರಿ, ಸುಮಾರು 16 ಸಾರಿ ಅಂತ ನಾನು ಹೇಳಿದ್ನಲ್ಲ, ಏನೆಲ್ಲ ಮಾಡಬೇಕು ಎಂಬುದಾಗಿ ದೇವಸ್ಥಾನದಲ್ಲಿ, ದೇವರ ಆಲಯದಲ್ಲಿ, ಅಂದರೆ ಆಗ ದೇವರ ಆಲಯ ಇರಲಿಲ್ಲ, ಆದರೆ ದೇವದರ್ಶನ ಗುಡಾರದಲ್ಲಿ ಕೆಲವು ಸಾರಿ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ದೇವರು ಅದನ್ನು ಮಾಡು ಅಂತ ಹೇಳಿದಾಗ ನಾವು ಮಾಡಲೇಬೇಕು. ದೇವರು ಲೆಕ್ಕಾಚಾರದೇ ದೇವರು. ಗಾಡ್ ಇಸ್ ದ ಗಾಡ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಅಕೌಂಟಬಿಲಿಟಿ. ದೇವರು ವಿವರಗಳ ದೇವರು. ಗಾಡ್ ಈಸ್ ದ ಗಾಡ್ ಆಫ್ ಡೀಟೇಲ್ಸ್. ದೇವರು ಅದೇ ಸಂದರ್ಭದಲ್ಲಿ ಇನ್ನೊಂದನ್ನು ಕೂಡ ದೇವರ ಬಗ್ಗೆ ನೋಡ್ತೀವಿ, ದೇವರು ಕ್ರಮದ ದೇವರು. ಗಾಡ್ ಈಸ್ ದಿ ಗಾಡ್ ಆಫ್ ಆರ್ಡರ್ಲಿನೆಸ್. ಲೆಕ್ಕ, ವಿವರ, ಕ್ರಮ. ಜೀವನದಲ್ಲಿ ಈ 3 ಬಹು ಪ್ರಾಮುಖ್ಯವಾದದ್ದು. ಲೆಕ್ಕ ಮುಖ್ಯವಾಗಿ ಹಣದ ವಿಷಯಕ್ಕೆ ಬಂದಾಗ ನಾನು ಲೆಕ್ಕನೇ ಇಟ್ಕೊಳ್ಳೋದಿಲ್ಲ ಎಂಬುದಾಗಿ ಕೆಲವರು ಹೇಳಿದ್ದನ್ನು ಕೇಳಿದ್ದೇನೆ. ಆದರೆ ಭಾಳ ವಿಷಾದಕರ, ಅಪಾಯಕಾರಿ. ಅದು ಒಳ್ಳೆ ಮನೆ ವಾರ್ತೆ ಅಲ್ಲ, ಒಳ್ಳೆ ಆಡಳಿತವನ್ನು ಅದು ತೋರಿಸೋದಿಲ್ಲ. ಅದೇ ರೀತಿಯಾಗಿ ದೇವರು ವಿವರಗಳ ದೇವರು. ಒಂದು ವೇಳೆ ಬೈಬಲ್ ಒಂದೇ ವಚನ ಇರುವಂಥ ಬೈಬಲ್ ಇತ್ತು ಅಂತ ಇಟ್ಕೊಳ್ರಿ. ಏದೇನು ತೋಟದಲ್ಲಿ ಬೈಬಲ್ ಏನು? ಒಂದೇ ವಚನ. ಏನದು? ಇಂತಿಂಥ ಮರದ ಹಣ್ಣನ್ನು ತಿನ್ನಬೇಡ, ಒಂದೇ ವಚನ. ಅದು ಭಾಳ ಈಸಿಯಾಗಿ ಇರ್ಬೋದಾಗಿತ್ತಲ್ಲ, ಒಂದೇ ವಚನ ಉಳ್ಳಂಥ ಬೈಬಲ್ ಅಂತ ಹೇಳ್ಬಿಟ್ಟು. ಆದರೆ ನೋಡ್ರಿ, ಇವತ್ತು 1400 ಪುಟಗಳಿರುವಂಥ ಬೈಬಲ್ ದೇವರು ನಮ್ಗೆ ಕೊಟ್ಟಿದ್ದಾರೆ. ಯಾಕೆ? ದೇವರು ವಿವರಗಳ ದೇವರು. ಹೇಗೆ ಜೀವಿಸಬೇಕು, ಹೇಗೆ ಜೀವಿಸಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಇವೆಲ್ಲವುಗಳ ಬಗ್ಗೆ ದೇವರು ಕಾಳಜಿ ವಹಿಸಿದ್ದಾನೆ. ಇದೇನು ತೋರಿಸ್ತದೆ? ದೇವರು ಮಾನವರಾದ ನಮ್ಮ ಜೀವನದಲ್ಲಿ ಒಳಪಡುವುದಕ್ಕೆ ಇಷ್ಟಪಡ್ತಾನೆ. ಗಾಡ್ ಈಸ್ ಇಂಟ್ರೆಸ್ಟೆಡ್ ಇನ್ ಇನ್ವಾಲ್ವಿಂಗ್ ಇನ್ ಹ್ಯೂಮನ್ ಅಫೇರ್ಸ್ ಆರ್ ಲೈಫ್ಸ್. ನಮ್ಮ ಜೀವನದಲ್ಲಿ ದೇವ್ರ ಸೃಷ್ಟಿ ಮಾಡಿಬಿಟ್ಟು ನೀವು ಇಷ್ಟ ಬಂದ ಹಾಗೆ ಬಾಳ್ರಿ ಅಂತ ಹೇಳಲಿಲ್ಲ. ಹೀಗೆ ಮಾಡಿರಿ, ಹೀಗೆ ಮಾಡಿರಿ, ಹೀಗೆ ಮಾಡಿರಿ, ಹೀಗೆ ಮಾಡಿರಿ ಅಂತ 1400 ಪುಟಗಳಲ್ಲಿ
ಒಬ್ಬರು ಡೇಕ್ಸ್ ಎಂಬಂಥ ಪಂಡಿತರು ಲೆಕ್ಕ ಮಾಡಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಮೋಶೆಯ ಧರ್ಮಶಾಸ್ತ್ರದಲ್ಲಿ 2713 ಆಜ್ಞೆಗಳಿದೆ. ನಮಗೆ ಗೊತ್ತಿರೋದು ದಶಾಜ್ಞೆ ಅಂತ ಹೇಳ್ತೀವಲ್ವ. ಹೌದು, ವಿಮೋಚನ ಕಾಂಡ 20ರಲ್ಲಿ ದಶಾಜ್ಞೆ ಇದೆ. ಆದರೆ ಒಟ್ಟಾಗಿ ಧರ್ಮಶಾಸ್ತ್ರದಲ್ಲಿ ಇರುವಂಥ ಆಜ್ಞೆಗಳು ಒಂದೊಂದಾಗಿ ಎಣಿಸುವಾಗ 2713 ಆಜ್ಞೆಗಳು ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ನಿಯಮಗಳು, ಆಜ್ಞೆಗಳು ಇವೆ. ಇವೆಲ್ಲ ಏನು ತೋರಿಸ್ತದೆ? ದೇವರು ನಮ್ಮ ವಿಷಯದಲ್ಲಿ ಬಹಳ ಕಾಳಜಿ ವಹಿಸಿದ್ದಾನೆ ಎಂಬುದಾಗಿ. ದೇವರು ನಮ್ಮ ವಿಷಯದಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸುವ ಆತನಾಗಿದ್ದಾನೆ ಅಂತ ಹೇಳ್ಬಿಟ್ಟು. ಲೇವಿಯರ 3 ಮಕ್ಕಳು, ಅವ್ರ ಬಗ್ಗೆ ಈಗಾಗಲೇ ನಾವು ನೋಡಿಕೊಂಡಿದ್ದೇವೆ. ಗೆರ್ಷೋನ್, ಕೆಹಾತ್, ಮೆರಾರಿ ಎಂಬುದಾಗಿ. ಅವರ 3 ಮಕ್ಕಳಲ್ಲಿ ದೇವರು ದೇವದರ್ಶನ ಗುಡಾರವನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದರ ವಿಷಯದಲ್ಲಿ ಯೆಹೋವನು ಮೋಶೆಗೆ ಮತ್ತು ಆರೋನರಿಗೆ ಆಜ್ಞಾಪಿಸಿ, ಲೇವಿಯರೊಳಗೆ ಕೆಹಾತ್ಯರಲ್ಲಿ ಎಂಬುದಾಗಿ, ಅವರಲ್ಲಿ ಯಾರ್ಯಾರು 30 ರಿಂದ 50 ವಯಸ್ಸಿನವರು ಇದ್ದಾರೋ ಅವರ ಬಗ್ಗೆ ದೇವರು ಹೀಗೆ ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಮತ್ತು ಬಣ್ಣದ ಬಗ್ಗೆ ಕೂಡ ದೇವರು ಹೇಳ್ತಾನೆ ರೀ. ಉದಾಹರಣೆಗೆ 8ನೇ ವಚನದಲ್ಲಿ, ಅವೆಲ್ಲವುಗಳ ಮೇಲೆ ಅವರು ರಕ್ತವರ್ಣದ ಬಟ್ಟೆಯನ್ನು ಹಾಸಿ, ಸ್ಕಾರ್ಲೆಟ್, ಆ ರಕ್ತವರ್ಣದ ಬಟ್ಟೆ, ಅದಕ್ಕೂ ಒಂದು ಮೀನಿಂಗ್ ಇದೆ. ಯಾಕಂತ ಹೇಳಿದರೆ ಯೇಸು ಕ್ರಿಸ್ತನಿಗೆ ಇದು ಸೂಚಿತವಾದದ್ದು. ಯೇಸು ಕ್ರಿಸ್ತನ ದೇವದರ್ಶನ ಗುಡಾರ ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ. ದೇವದರ್ಶನ ಗುಡಾರದಲ್ಲಿರುವಂಥ ಪ್ರತಿ ಒಂದು ವಸ್ತು ಸಹ ಯೇಸು ಕ್ರಿಸ್ತನ ಜೀವನವನ್ನು, ಯೇಸು ಕ್ರಿಸ್ತನ ಸೇವೆಯನ್ನು, ಯೇಸು ಕ್ರಿಸ್ತನ ಮಾತನ್ನು, ಮಹತ್ವವನ್ನು ವ್ಯಕ್ತಪಡಿಸುವಂಥದ್ದು. ಹೊರಗಿನ ಪ್ರಾಕಾರ, ಪವಿತ್ರ ಸ್ಥಳ, ಮಹಾಪವಿತ್ರ ಸ್ಥಳ, ಈ 3 ಯೇಸು ಕ್ರಿಸ್ತನ ಜೀವನವನ್ನು ಸೂಚಿಸುವಂಥದ್ದು. ಯಜ್ಞವೇದಿ ಯೇಸು ಕ್ರಿಸ್ತನ ಯಜ್ಞವನ್ನು ಸೂಚಿಸ್ತದೆ. ಗಂಗಾಳ ಪಾತ್ರೆ ಯೇಸು ಕ್ರಿಸ್ತನ ಆತನು ಶುಚಿ ಮಾಡುವಂಥದ್ದನ್ನು ಸೂಚಿಸ್ತದೆ. ಮೇಜು ಯೇಸು ಕ್ರಿಸ್ತನ ನಮಗೋಸ್ಕರವಾಗಿ ಆತನು ಕೊಡುವಂಥ ರೊಟ್ಟಿಯನ್ನು, ಮನ್ನಾ, ಅದು ಸೂಚಿಸ್ತದೆ. ದೀಪಸ್ತಂಭ ಯೇಸು ಕ್ರಿಸ್ತನು ತಾನು ಲೋಕದ ಬೆಳಕಾಗಿದ್ದಾನೆ, ಪವಿತ್ರಾತ್ಮನೆಂಬ ದೀಪಸ್ತಂಭವನ್ನು ಕಳಿಸುವ ಆತನಾಗಿದ್ದಾನೆ ಎಂಬುದನ್ನು ಸೂಚಿಸ್ತದೆ. ಆ ತೆರೆ ಇದೆಯಲ್ಲ, ಆ ತೆರೆ ಕೂಡ ಯೇಸು ಕ್ರಿಸ್ತನನ್ನೇ ಸೂಚಿಸ್ತದೆ. ಹೇಗಂತ ಹೇಳ್ತೀರಾ? ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19-20ನೇ ವಚನದಲ್ಲಿ ಆ ತೆರೆ ಕೂಡ ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು 10ನೇ ಅಧ್ಯಾಯ 19-20ನೇ ವಚನದಲ್ಲಿ ಶರೀರವೆಂಬ ತೆರೆಯ ಮೂಲಕವಾಗಿ, ಅಂದರೆ ಯೇಸು ಕ್ರಿಸ್ತನೆಂಬ ಶರೀರವೆಂಬ ತೆರೆ ಅರಿಯಲ್ಪಡುವುದರಿಂದ ನಾವು ದೇವರ ಸಮಕ್ಷಮಕ್ಕೆ ನಾವು ಒಳಪಡ್ತೇವೆ. ಮಹಾಯಾಜಕನು ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥದ್ದಾಗಿದೆ. ಮಹಿಮೆ, ಅಲ್ಲಿದ್ದಂಥ ಮಹಿಮೆ ಕೂಡ ಯೇಸು ಕ್ರಿಸ್ತನನ್ನೇ ಸೂಚಿಸ್ತದ್ರಿ. ಯಾಕಂತ ಹೇಳಿದ್ರೆ ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯದ 17ನೇ ವಚನದಲ್ಲಿ ಮೋಶೆ ಮುಖಾಂತರ ಧರ್ಮಶಾಸ್ತ್ರ ಕೊಡಲಾಗಿತ್ತು, ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಕೃಪೆ ಮತ್ತು ಸತ್ಯ, ನಾವು ಆತನ ಮಹಿಮೆಯನ್ನು ನೋಡಿದೆವು ಎಂಬುದಾಗಿ ಯೋಹಾನನು 1:14ರಲ್ಲಿ ಅದರ ಬಗ್ಗೆ ಸಾಕ್ಷಿ ಕೊಡುವಾತನಾಗಿದ್ದಾನೆ. ದೇವರು ಏನೇನು ಮಾಡಬೇಕಂತ ಸುಮಾರು 16-17 ಸಾರಿ ಇದರಲ್ಲಿ ಹೇಳಿಬಿಟ್ಟು ಏನು ಮಾಡಬಾರ್ದು ಅಂತ 1-2 ಸಾರಿ ಹೇಳ್ತಾನೆ ರೀ. ಅದನ್ನು ನಾವು ನೋಡ್ಕೊಳ್ಳೋಣ. 15ನೇ ವಚನದಲ್ಲಿ ಇವರಂದ್ರೆ ಯಾರು? ಕೆಹಾತ್ಯರು ಬರಬೇಕು, ದೇವಸ್ಥಾನದ ವಸ್ತುಗಳನ್ನು ಮುಟ್ಟಬಾರದು, ಇದನ್ನು ಮಾಡಬೇಕು, ಹೊರಬೇಕಂತ ಹೇಳ್ಬಿಟ್ಟು ಏನು ಮಾಡಬಾರದು ಅಂತ ಕೂಡ ದೇವರು ಹೇಳ್ತಾನೆ ರೀ. 4ನೇ ಅಧ್ಯಾಯ ಅರಣ್ಯಕಾಂಡ 15ನೇ ವಚನ, ಮುಟ್ಟಬಾರದು. ಸರಿ, ಮುಟ್ಟಿದರೆ ಏನಾಗಬಹುದು ಅಂತ ಯೋಚನೆ ಬರ್ತದಲ್ವಾ? ಆದಾಮನಿಗೂ ಅಂತ ಒಂದು ಶೋಧನೆ ಬಂತು, ಹವ್ವಳಿಗೆ ಕೂಡ ಬಂತು, ಮುಟ್ಟಬೇಕು, ಮುಟ್ಟಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಆ ಹಣ್ಣನ್ನಲ್ವ. ಇಲ್ಲಿ 15ನೇ ವಚನದಲ್ಲಿ ಮುಟ್ಟಬಾರದು ಅಂದರೆ ದೇವಸ್ಥಾನದ ಸಲಕರಣೆಗಳನ್ನು ಮುಟ್ಟಬಾರದು, ಸಾಮಾನುಗಳನ್ನು ಮುಟ್ಟಬಾರದು. ಮುಟ್ಟಿದರೆ
ಸತ್ತಾರು. ಮುಟ್ಟಿದರೆ ಸತ್ತು ಹೋಗ್ತೀರಿ. ಯಾರಿವರು? ಲೇವಿಯರಲ್ಲಿ ಕೇಹಾತ್ಯರಿಗೆ ದೇವರು ಕೊಟ್ಟಂಥ ವಾರ್ನಿಂಗ್. ಮತ್ತು ಅದು ಸ್ವಲ್ಪ ಸ್ಟ್ರಾಂಗ್ ಅಂತ ನಮಗೆ ಅನಿಸ್ಬೋದು. ಅದಕ್ಕಿಂತಲೂ ಸ್ಟ್ರಾಂಗ್ ಬಲವಾದದ್ದನ್ನು ತೋರಿಸ್ತೀನಿ, ದಯವಿಟ್ಟು ಗಮನಿಸಿರಿ. 20ನೇ ವಚನ, ಅದೇ ಅರಣ್ಯಕಾಂಡ 4:20. ಕೇಹಾತ್ಯರೇ ಒಳಗೆ ಬಂದು, ಅಲ್ಲಿ ಒಳಗೆ ಬರಬೇಕು, ಒಳಗೆ ಬಂದು ದೇವದರ್ಶನ ಕೂಡ ಒಳಗೆ ಬಂದು ಒಂದು ಕ್ಷಣವಾದರೂ ಆ ಪರಿಶುದ್ಧ ವಸ್ತುಗಳನ್ನು ನೋಡಬಾರ್ದು. ಅವು ಮುಟ್ಟಬಾರ್ದಂತ ನೋಡಿದ್ವಿ 15ನೇ ವಚನ. ಈಗ ನೋಡಬಾರ್ದಂತ. ಸರಿ, ನೋಡಿದರೆ ಏನಾಗ್ಬೋದು ಅಂತ ಯೋಚನೆ ಬರ್ತದಲ್ವ? ದೇವ್ರಿಗೆ ಗೊತ್ತು ಆ ರೀತಿಯಾಗಿ ನಾವು ಯೋಚನೆ ಮಾಡ್ತೀವಂತ. ನೋಡಬಾರದು, ನೋಡಿದರೆ ಸತ್ತಾರು. 20ನೇ ವಚನ. ನೋಡಿದರೆ ಸತ್ತು ಹೋಗ್ತೀರಿ. ಎಷ್ಟು ಸ್ಟ್ರಿಕ್ಟ್ ಇತ್ತು ಹಳೆ ಒಡಂಬಡಿಕೆಯಲ್ಲಿ. ಆದರೆ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ತನ್ನ ಶರೀರವೆಂಬ ತೆರೆಯನ್ನು ಹರಿದು ಮಹಾಪವಿತ್ರ ಸ್ಥಳದಲ್ಲಿ ಹೋಗಿ ಯಾವಾಗಲೂ ದೇವದರ್ಶನ ಗುಡಾರದ ವಸ್ತುಗಳನ್ನೆಲ್ಲ ದೇವರನ್ನೇ ನೋಡುವಂತೆ. ಮತ್ತಾಯ 5:8. ನಿರ್ಮಲ ಚಿತ್ತರು ಅಥವಾ ಶುದ್ಧ ಹೃದಯದವರು ಧನ್ಯರು, ಅವರು ದೇವರನ್ನೇ ನೋಡುವರು. ದೇವರನ್ನೇ ನೋಡುವಂತೆ, ದೇವರ ಮುಖ ಪ್ರಭಾವ ನೋಡುವಂತೆ, ನೋಡಿಬಿಟ್ಟು ಮಹಿಮೆಯಿಂದ ಮಹಿಮೆಗೆ 2ನೇ ಕೊರಿಂಥ 3:18 ಪ್ರಕಾರ ಸಾಗುವಂತೆ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಅರಣ್ಯಕಾಂಡ 4ನೇ ಅಧ್ಯಾಯವನ್ನು ಇದುವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 4. And the Lord spake unto Moses and unto Aaron, saying, Take the sum of the sons of Kohath from among the sons of Levi, after their families, by the house of their fathers, from 30 years old and upward, even until 50 years old, all that enter into the host, to do the work in the tabernacle of the congregation. This shall be the service of the sons of Kohath in the tabernacle of the congregation, about the most holy things. And when the camp setteth forward, Aaron shall come, and his sons, and they shall take down the covering veil, and cover the ark of testimony with it, and shall put thereon the covering of badger skins, and shall spread over it a cloth wholly of blue, and shall put in the staves thereof. And upon the table of shewbread they shall spread a cloth of blue, and put thereon the dishes, and the spoons, and the bowls, and covers to cover withal, and the continual bread shall be thereon. And they shall spread upon them a cloth of scarlet, and cover the same with a covering of badger skins, and shall put in the staves thereof. And they shall take a cloth of blue, and cover the candlestick of the light, and his lamps, and his tongs, and his snuff dishes, and all the oil vessels thereof, wherewith they minister unto it. And they shall put it, and all the vessels thereof, within a covering of badger skins, and shall put it upon a bar. And upon the golden altar they shall spread a cloth of blue, and cover it with a covering of badger skins, and shall put to the staves thereof. And they shall take all the instruments of ministry wherewith they minister in the sanctuary, and put them in a cloth of blue, and cover them with a covering of badger skins, and shall put them on a bar. And they shall take away the ashes from the altar, and spread a purple cloth thereon. And they shall put upon it all the vessels thereof wherewith they minister about it, even the censers, the flesh hooks, and the shovels, and the basins, all the vessels of the altar, and they shall spread upon it a covering of badger skins, and put to the staves of it. And when Aaron and his sons have made an end of covering the sanctuary, and all the vessels of the sanctuary, as the camp is to set forward, after that the sons of Kohath shall come to bear it. But they shall not touch any holy thing, lest they die. These things are the burden of the sons of Kohath in the tabernacle of the congregation. And to the office of Eleazar the son of Aaron the priest pertaineth the oil for the light, and the sweet incense, and the daily meat offering, and the anointing oil, and the oversight of the tabernacle, and of all that therein is, in the sanctuary, and in the vessels thereof. And the Lord spake unto Moses and unto Aaron, saying,
Cut ye not off the tribe of the families of the Kohathites from among the Levites, but thus do unto them, that they may live and not die. When they approach unto the most holy things, Aaron and his sons shall go in, and appoint them every one to his service and to his burden. But they shall not go in to see when the holy things are covered, lest they die. And the Lord spake unto Moses, saying, Take also the sum of the sons of Gershon throughout the houses of their fathers, by their families, from 30 years old and upward until 50 years old shalt thou number them, all that enter in to perform the service, to do the work in the tabernacle of the congregation. This is the service of the families of the Gershonites, to serve and for burdens. And they shall bear the curtains of the tabernacle, and the tabernacle of the congregation, his covering, and the covering of the badger skins that is above upon it, and the hanging for the door of the tabernacle of the congregation, and the hangings of the court, and the hanging for the door of the gate of the court, which is by the tabernacle, and by the altar round about, and their cords, and all the instruments of their service, and all that is made for them, so shall they serve. At the appointment of Aaron and his sons shall be all the service of the sons of the Gershonites, in all their burdens, and in all their service, and ye shall appoint unto them in charge all their burdens. This is the service of the families of the sons of Gershon in the tabernacle of the congregation, and their charge shall be under the hand of Ithamar the son of Aaron the priest. As for the sons of Merari, thou shalt number them after their families by the house of their fathers. From 30 years old and upward, even unto 50 years old, shalt thou number them, every one that entereth into the service, to do the work of the tabernacle of the congregation. And this is the charge of their burden, according to all their service in the tabernacle of the congregation: the boards of the tabernacle, and the bars thereof, and the pillars thereof, and sockets thereof, and the pillars of the court round about, and their sockets, and their pins, and their cords, with all their instruments, and with all their service. And by name ye shall reckon the instruments of the charge of their burden. This is the service of the families of the sons of Merari, according to all their service, in the tabernacle of the congregation, under the hand of Ithamar the son of Aaron the priest. And Moses and Aaron and the chief of the congregation numbered the sons of the Kohathites after their families, and after the house of their fathers, from 30 years old and upward, even unto 50 years old, every one that entereth into the service, for the work in the tabernacle of the congregation. And those that were numbered of them by their families were 2,750. These were they that were numbered of the families of the Kohathites, all that might do service in the tabernacle of the congregation, which Moses and Aaron did number, according to the commandment of the Lord, by the hand of Moses. And those that were numbered of the sons of Gershon throughout their families, and by the house of their fathers, from 30 years old and upward, even unto 50 years old, every one that entereth into the service, for the work in the tabernacle of the congregation, even those that were numbered of them throughout their families, by the house of their fathers, were 2,630. These are they that were numbered of the families of the sons of Gershon, of all that might do service in the tabernacle of the congregation, whom Moses and Aaron did number according to the commandment of the Lord. And those that were numbered of the families of the sons of Merari, throughout their families, by the house of their fathers, from 30 years old and upward, even unto 50 years old, every one that entereth into the service, for the work of the tabernacle of the congregation, even those that were numbered of them after their families, were 3,200. These be those that were numbered of the families of the sons of Merari, whom Moses and Aaron numbered according to the word of the Lord, by the hand of Moses. All those that were numbered of the Levites, whom Moses and Aaron and the chief of Israel numbered, after their families and after the house of their fathers, from 30 years old and upward, even unto 50 years old, every one that came to do the service of the ministry, and the service of the burden in the tabernacle of the congregation, even those that were numbered of them, were 8,504 score. According to the commandment of the Lord, they were numbered by the hand of Moses, every one according to his service, and according to his burden. Thus were they numbered of him, as the Lord commanded Moses.